ನಮಸ್ಕಾರ ಸರ್, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಹೊರಡಪ್ಪ. ಬೇಗ ಬರೋಕ್ಕಾಗಲ್ವೇನೋ? ನೋಡಿದ್ಯಾ ಈ ವಿಲೇಜ್ ಅಲ್ಲಿ ನನ್ಗೆ ಎಷ್ಟು ರೆಸ್ಪೆಕ್ಟ್. ಕೂತಿದ್ದ ಜಾಗನ ನನಗೆ ಅಂತ ಬಿಟ್ಕೊಟ್ಟ. ಅಯ್ಯೋ ಬಿಟ್ಟು ಅವನ್ ಜಾಗ ಬಿಟ್ಟಿದ್ದು ನಿನ್ಗೋಸ್ಕರ ಅಲ್ಲ, ನಿನ್ ಜೊತೆ ಬಂದಲ್ಲ ನೆಗಡಿ ಸುಂದ್ರಿ, ಅವನ್ ಲವ್ವರು. ಅವಳ ಪಕ್ಕದಲ್ಲಿ ಕೂತ್ಕೊಡಕ್ಕೆ ಒಂದು ನೆಪ ಬೇಕಿತ್ತಷ್ಟೇ. ಯೋ ಅಲ್ಲಿ ನೋಡು, ಅವನು ಹೇಗೆ ಹಲ್ಕಿಸಿದ್ದಾನೆ. ಅವನು ಕಿಸಿದ್ದಾನೆ. ಬೋಟಲ್ಲಿ ಈ ತರ ಲವ್ ಸ್ಟೋರೀಸ್ ಎಲ್ಲ ನಡೆಯುತ್ತಾ? ಮತ್ತೆ ನೋಡ್ತಾ ಇರು, ಅವಳು ಮೂಗುರಿಸ್ಕೊಂಡು ಕಚ್ಚಿಟ್ ಕೆಳಗೆ ಬೀಳಿಸ್ತಾನೆ. ಅವನು ಎತ್ಕೊಂಡು ಕಣ್ಣು ಗೊತ್ಕೋತಾನೆ. ಗೊನ್ನೆ ಖರ್ಚಿಗೆ ಮುತ್ಕೊಡ್ತಾವನೆ. ನೆಗ್ದಿಲ್ಲವ್ವ, ಹೀರೋ ಹೀರೋಯಿನ್ ಹತ್ರ ಬರ್ತಾ ಇದ್ದಾನೆ. ಬಂದ ಬಂದ ಬರ್ತಾ ನೋಡಿ ಗವಿ. ಸರಿಯಾಗಿ ಕೂತ್ಕೊಳ್ರಿ. ಗೋಣಿ ವಾಲ್ತಾ ಐತೆ, ಅಂಟ್ಕೊಂಡು ಕೂತ್ಕೊಂಡ್ಬಿಟ್ರು. ಭೂಮಿಕಾ, ಈ ಡ್ರೆಸ್ ನಿನ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಏನಮ್ಮ ಬೆಳಗ್ ಬೆಳಗ್ ಕಾಂಪ್ಲಿಮೆಂಟ್? ಅವಳು ಹೊಗಳ್ತಿರೋದು ನನ್ನನ್ನಲ್ವಾ, ಹಿಂದೆ ಕೂತಿದ್ದ ನೋಡು ಅವನ್ನ. ಸಿಗ್ನಲ್ ನೋಡೀಗ. ಯಾರು ಲವ್ ಮಾಡಿದ್ರು ಗೊತ್ತಾಗ್ಬಿಡುತ್ತಾ ನಿಮ್ಗೆ? ಓ, ಅವ್ರ ಫೇಸ್ ನೋಡಿದ್ರೆ ಸಾಕು, ಹೇಳ್ಬಿಡ್ತೀನಿ. ಸರಿ, ನಾನ್ ಯಾರನ್ನ ಲವ್ ಮಾಡ್ತಿದ್ದೀನಿ ಹೇಳಿ ನೋಡೋಣ. ನಂಗೆ ಗೊತ್ತಿಲ್ಲಪ್ಪ, ನೀನ್ ಎಲ್ಲರ ಹತ್ರ ಒಂದೇ ತರ ಇರ್ತೀಯ. ಯಾರು ನಿನ್ ಲವ್ವರು? ನೀನೆ. ಏ ತರ್ಲೆ ಮಾಡ್ಬೇಡ್ವಾ. ನಿಜವಾಗ್ಲು ಕಣೆ, ನಾನ್ ನಿನ್ನೆ ಲವ್ ಮಾಡ್ತಿದ್ದೀನಿ. ಹೋಗ, ತಮಾಷೆ ಮಾಡಕ್ಕೂ ಒಂದು ಮಿತಿ ಇರ್ಬೇಕು. ಹಾಯ್ ಸುಶಾಂಕ್. ಲೋ ಕುಡ್ಮಿ, ಏನೋ ಬೋಟಲ್ಲಿ ಓದ್ತಾ ಇದೀಯಾ? ಎಕ್ಸಾಮ್ ಒಂದ್ ವಾರ ಇಲ್ಲ, ಟೈಮ್ ವೇಸ್ಟ್ ಮಾಡಕ್ಕಾಗತ್ತಾ? ನೀನು ಓದಿ ಎಷ್ಟು ಮಾರ್ಕ್ಸ್ ತೆಗಿತೀಯೋ ಅದಕ್ಕಿಂತ ಜಾಸ್ತಿ ನಾವಿಬ್ರು ಓದ್ದೇನೆ ತೆಗಿತೀವಿ. ಚಾಲೆಂಜ್. ನಮ್ಮ ಅಪ್ರಾಣಿ ನೀವಿಬ್ರು ಉದ್ಧಾರ ಆಗಲ್ಲ, ಅದಕ್ಕೆ ನಿಮ್ಮಿಬ್ರು ಜೋಡಿ ಸರಿಯಾಗಿದೆ. ಅಲ್ಲೋಡು, ಇನ್ನೊಂದು ಲವ್ ಎಪಿಸೋಡ್ ಶುರು ಆಯ್ತು. ಪೋಸ್ಟಲ್ ಡಿಪಾರ್ಟ್ಮೆಂಟ್ ಟೈಪ್ ಲವ್. ಲೆಟರ್ ಜೊತೆ ರೋಸ್ ಬೇರ್ ಕೊಡ್ತಿದ್ದಾನೆ. ಅವ್ನು ಯಾರೋ ದಡ್ಡ, ಸರಿಯಾಗಿ ಲವ್ ಮಾಡಕ್ಕೆ ಬರಲ್ಲ. ಎಲ್ಲೋ ರೋಸು ಫ್ರೆಂಡ್ಶಿಪ್ ಸಿಂಬಲ್ಲು, ಪ್ರೀತಿ ಸಂಕೇತ ರೆಡ್ ರೋಸ್.